ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮನೆ ಲಕ್ಷ್ಮಿ ಕರು ಹಾಕಿದ್ಲು. ಇವಳೇ ನಮ್ಮನೆ ಪುಟ್ಟಲಕ್ಷ್ಮಿ. ಆ, ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗಿಣ್ ಮಾಡೋಣ ಅಂತ. ಮೊದಲನೇ ದಿವಸದ್ದು ಗೀ ಬಾಲ್ ತಗೋಬೇಕು. ಅದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು. ನಾನು ಹಾಲು ಎತ್ತಿಡಕ್ಕೆ ಹೇಳಿದ್ದೆ, ಎತ್ತಿಟ್ಟಿದ್ರು ನಮ್ಮ ಮನೇಲಿ. ಸೊ ಅದನ್ನು ಒಂದು ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಸೋಸ್ಕೊಬೇಕು. ನಂತರ ಇದಕ್ಕೆ ನಾರ್ಮಲ್ ಹಾಲು ಅಥವಾ ಕೊಬ್ಬಿರುವಂಥದ್ದು ಯಾವುದೇ ಹಾಲು ಆದರೂ ಪರವಾಗಿಲ್ಲ. ಪ್ಯಾಕೆಟ್ ಹಾಲು ಮಿಕ್ಸ್ ಮಾಡ್ತೀನಂದರೆ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಆ ಹಾಲು ಚೆನ್ನಾಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀವು 1 ಲೀಟ್ರ್ ಆದರೆ ಒಂದು ಅರ್ಧ ಲೀಟ್ರು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಸೋಸ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಈ ಹಾಲಿಂದ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೂ ತುಂಬ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣ ಜಾಸ್ತಿ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಇದು ತಾಯಿ ಹಾಲಷ್ಟೇ ಶ್ರೇಷ್ಠ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ಗಳು ಸಿಗುತ್ತೆ. ಮತ್ತು ಬಾಡಿನ ಕೂಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ಮಾಡೋದು ತುಂಬ ಈಸಿ. ಇವೆರಡನ್ನೂ ಸೋಸ್ಕೊಂಡ ನಂತರ ಬೆಲ್ಲ ತಗೋಬೇಕು. ಒಂದು 200 ಗ್ರಾಮಷ್ಟು ಬೆಲ್ಲ ತಗೋಬೇಕು. ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬ ಒಳ್ಳೆಯದು. ಅದನ್ನು ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು. ನಾನೊಂದು ತಪ್ಪು ಮಾಡಿದೆ, ಇದನ್ನು ಕರಗುತ್ತೆ ಅಂದ್ಬಿಟ್ಟು ದಪ್ಪ ಪುಡಿ ಮಾಡ್ಕೊಂಡಿದ್ದೆ. ನೀವು ಬೆಲ್ಲದ ಪೌಡ್ರ್ ಹಾಕಿದರೆ ತುಂಬ ಒಳ್ಳೆಯದು. ಅದು ಆರ್ಗ್ಯಾನಿಕ್ ಆದರೆ ಇನ್ನೂ ಒಳ್ಳೆಯದು, ಬಾಡಿಗೂ ತುಂಬ ಒಳ್ಳೆಯದು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಹಾಲಿಗೆ ಸೇರಿಸಿದ್ಮೇಲೆ ಸ್ಪೂನ್ ತಗೊಂಡು ನೀಟಾಗಿ ಅದು ಕರಗೋವರೆಗೂ, ಮಿಕ್ಸ್ ಆಗೋವರೆಗೂ ಸ್ಪೂನ್ ತಗೊಂಡು ನೀಟಾಗಿ ತಿರುಗಿಸ್ಬೇಕು. ಅದು ಕರಗೋವರೆಗೂ ತಿರುಗಿಸ್ತಾನೆ ಇರಬೇಕು. ನಂತರ ಅದು ಕರಗೋವರೆಗೂ ನೀಟಾಗಿ ಸ್ಪೂನಲ್ಲಿ ತಿರುಗಿಸ್ಬೇಕು. ನಾನು ಬೆಲ್ಲ ಚೂರು ಹಾಕಿರೋದ್ರಿಂದ ಸ್ವಲ್ಪ ಕರಗಲಿ ಅಂದ್ಬಿಟ್ಟು ನೀಟಾಗಿ ತಿರುಗಿಸ್ತಾ ಇದ್ದೀನಿ. ನಂತರ ಒಂದು 6ರಿಂದ 8 ಏಲಕ್ಕಿ ತಗೋಬೇಕು. ಆ ಏಲಕ್ಕಿನ ನೀಟಾಗಿ ಸಿಪ್ಪೆ ಬಿಡಿಸ್ಕೊಬೇಕು. ಈ ಏಲಕ್ಕಿ ಏನಕ್ಕಪ್ಪ ಅಂದರೆ ನಮಗೆ ಫ್ಲೇವರ್ಗೆ, ಮತ್ತು ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಅದೊಂದು ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಏಲಕ್ಕಿನ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಜಜ್ಜಿ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡಿ ಇಟ್ಕೊಬೇಕು. ನಂತರ ಈ ಬೆಲ್ಲ ಕರಗಿದ್ಮೇಲೆ ಇನ್ನೊಂದು ಪಾತ್ರೆಗೆ ಹಾಲನ್ನ ಸೋಸ್ಕೊಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದು ಹಾಲು ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ನೀಟಾಗಿ ಸೋಸ್ಕೋಬೇಕು. ನಾನು ಬೆಲ್ಲ ಚೂರುಗಳು ಹಾಕಿರೋದ್ರಿಂದ ಅದು ಕರಗಿರಲಿಲ್ಲ, ಸೊ ನಾನು ಸೋಸ್ಕೊಂಡೆ. ನಂತರ ಈ ಹಾಲಿಗೆ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಏಲಕ್ಕಿನ ನೀಟಾಗಿ ಸೇರಿಸ್ಬಿಟ್ಟು ಅದು ಮಿಕ್ಸ್ ಆಗೋವರೆಗೆ ಒಂದು ಸ್ಪೂನ್ ತಗೊಂಡು ತಿರುಗಿಸ್ಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಮ ಗಿಣ್ ಮಾಡೋಕ್ಕೆ ಹಾಲು ರೆಡಿ ಆಯಿತು. ನಂತರ ಇದನ್ನು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್, ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಇಟ್ಕೊಬೇಕು. ಆ ಪಾತ್ರೆಯಲ್ಲಿ ಅದರೊಳಗಡೆ ಸ್ವಲ್ಪ ನೀರನ್ನು, ಯಾಕೆಂದರೆ ಅಬೇಲ್ ಬೇಯಬೇಕು, ಅದಕ್ಕೆ ನೀರನ್ನು ಇಟ್ಕೊಬೇಕು. ನಂತರ ಅದರೊಳಗಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋಂಥ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಈ ಥರ ಇಡಬೇಕು. ಈ ಥರ ಇಟ್ಟು ಆ ಪಾತ್ರೆ ಕರೆಕ್ಟಾಗಿ ಕೂತಿದೆ ಅಂತ ನೋಡಿಬಿಟ್ಟು, ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಸೊ ಅದ್ರ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ನೋಡಿ, ಈ ಥರ ಕ್ಲೋಸ್ ಮಾಡಿಬಿಟ್ಟು ಒಂದು 20ರಿಂದ 25 ನಿಮಿಷ ಅಥವಾ 30 ನಿಮಿಷ ಬೇಯಿಸೋಕೆ ಬಿಟ್ಟರೆ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೂಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೇ ಗಿಣ್ ಮಾಡೋದು, ತುಂಬ ಈಸಿ. ನಂತರ ಇದನ್ನು ಹೊರಗಡೆ ತೆಗೆದ್ಬಿಟ್ಟು ಒಂದು ಪಾತ್ರೆ ಅಥವಾ ಒಂದು ತಟ್ಟೆ, ನಿಮ್ಗೆ ಯಾವ್ದಾಗುತ್ತೋ ಅದಕ್ಕೆ ತೆಗೆದು ಈ ಥರ ಹಾಕ್ಕೊಂಡ್ರೆ, ನಾನು ಹಾಕ್ದಾಗ ಬಿಸಿ ಇತ್ತು, ನಾವೆಲ್ಲ ಹೊರಗಡೆ ಹೋಗ್ಬೇಕಾಯ್ತು, ಸ್ವಲ್ಪ ಅರ್ಜೆಂಟಾಗಿ ತೆಗೆದೆ. ಕೂಲ್ ಆದಮೇಲೆ ತೆಗೆದ್ರೆ ತುಂಬ ಒಳ್ಳೆಯದು. ತೆಗೆದು ಈ ಥರ ಒಂದು ಪಾತ್ರೆಗೆ ಹಾಕೊಂಡು ಕಟ್ ಮಾಡಿದ್ರೆ
ಕೇಕ್ ತರ ನೋಡಿ ಎಷ್ಟು ಸ್ಮೂತ್ ಆಗಿ ಹೆಂಗ್ ಕಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟಿ ಆದ ಗಿಣ್ ರೆಡಿ ಆಯ್ತು. ಸುಡ್ತಾ ಇದೆ, ಕೈಲಿ ಇಟ್ಕೊಳಕ್ ಆಗ್ಲಿಲ್ಲ, ಆದ್ರೂ ನಿಮ್ಗೆ ತೋರ್ಸೋಣ ಅಂತ ಇಟ್ಕೊಂಡಿದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು. ಟ್ರೈಪ್ಯಾಡ್ ಸೆಲ್ಫಿ ಸ್ಟಿಕ್ ಯಾವುದು ಸರಿ ಇಲ್ಲದೆ ಇರೋದ್ರಿಂದ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಆದರೂ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡಿದ್ದೀನಿ. ದಯವಿಟ್ಟು ಏನೇ ತಪ್ಪಿದ್ರು ತಿಳಿಸಿ, ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.